ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಬಿಜೆಪಿಯ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವಂತಹ ಶ್ರೀನಿವಾಸ ಟಿ ದಾಸಕರಿಯಪ್ಪ ಅವರ ಜೊತೆ ನಮ್ಮ ಪ್ರತಿನಿಧಿ ಮಹದೇವ್ ಮಾತುಕತೆಯನ್ನು ನಡೆಸಿದ್ದಾರೆ. ನೋಡ್ಕೊಂಬರೋಣ. ತೀವ್ರ ಕುತೂಹಲ ಕೆರಳಿಸಿದ್ದಂತ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಿಜೆಪಿ ಟಿಕೆಟ್ ಅಂತಿಮವಾಗಿ ಶ್ರೀನಿವಾಸ ದಾಸಕರಿಯಪ್ಪ ಅವರಿಗೆ ಅನೌನ್ಸ್ ಆಗಿದೆ. ಅವರು ರಾಜ್ಯ ಬಿಜೆಪಿ ಎಸ್ಟಿ ಮೋರ್ಚಾದ ಉಪಾಧ್ಯಕ್ಷರು. ಸಾಕಷ್ಟು ಗೊಂದಲ ಇತ್ತು, ಯಾರಾಗ್ತಾರೆ ಅಭ್ಯರ್ಥಿ ಅಂತ ಹೇಳಿ, ಅಹಿಂದ ನಾಯಕರಿಗೆ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇದು ಎಲ್ಲ ದಾವಣಗೆರೆ ಜಿಲ್ಲೆ ಜನರು ಕೂಡ ಕುತೂಹಲ ಆಗಿತ್ತು. ಈಗ ಅಂತಿಮವಾಗಿ ಅದು ಯುಗಾದಿ ದಿವಸ ಒಂದು ಸಿಹಿಯ ಸುದ್ದಿಯನ್ನ ಶ್ರೀನಿವಾಸ ದಾಸಕರಿಯಪ್ಪ ಅವರು ಕೊಟ್ಟಿದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ ನ್ಯೂಸ್ ಫಸ್ಟ್ ಜೊತೆ. ಫಸ್ಟ್ ರಿಯಾಕ್ಷನ್ ಏನಂತ ತಿಳ್ಕೊಳ್ಳೋಣ ಸರ್. ಫಸ್ಟ್ ಆಫ್ ಆಲ್ ತಮಗೆ ಶುಭಾಶಯ. ಹಬ್ಬದ ಟೈಮಲ್ಲಿ ಸಿಹಿ ಸುದ್ದಿ ಸಿಕ್ಕಿದೆ, ಏನ್ ಹೇಳ್ತೀರಿ? ಎಲ್ಲರಿಗೂ ಕೂಡ ಕರ್ನಾಟಕ ಜನತೆಗೆ ಮತ್ತು ದೇಶ ಜನತೆಗೆ ಹೊಸ ವರ್ಷ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಎಲ್ರಿಗೂ ಆ ದೇವರು ಆಯುರಾರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಇವತ್ತು ನನಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಈ ಒಂದು ಅವರಿಗೆ ಎಲ್ರಿಗೂ ಕೂಡ ಪಕ್ಷದ ರಾಜ್ಯ ನಾಯಕರು ಮತ್ತು ರಾಷ್ಟ್ರ ನಾಯಕರಿಗೂ ನಾನು ಮೊದಲನೇದಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ಲಿಕ್ಕೆ ಬಯಸ್ತೇನೆ. ನನ್ನದೇ ಆಗಿರ್ತಕ್ಕಂಥ ಒಂದು ಪರಿಕಲ್ಪನೆ ದಕ್ಷಿಣ ಕ್ಷೇತ್ರಕ್ಕೆ ಒಂದು ಎಲ್ಲರ ನಾಯಕತ್ವದಲ್ಲಿ ಚುನಾವಣೆ ಮಾಡ್ತೀವಿ. ಸರ್, ಎಕ್ಸ್ಪೆಕ್ಟ್ ಮಾಡಿದ್ರ ಟಿಕೆಟ್ ಆಗುತ್ತೆ ನನಗೆ ಅಂತ ಹೇಳಿ? ಯಾಕಂದ್ರೆ ಸಾಕಷ್ಟು ಸ್ಪರ್ಧೆ ಇತ್ತು, ತಮ್ಮ ಪಕ್ಷದಲ್ಲೇ ಇತ್ತು. ಎಕ್ಸ್ಪೆಕ್ಟ್ ಮಾಡಿದ್ರ ಸಿಗುತ್ತೆ ಅಂತ ಹೇಳಿ? ವಿಶ್ವಾಸ ಇತ್ತು. ಎಲ್ಲರೂ ಕೂಡ ಟಿಕೆಟ್ ಕೇಳಿದ್ವಿ, 8 ಜನನು. ಟಿಕೆಟ್ ಕೇಳಿದಾಗ ಯಾರಿಗಾರು ಒಬ್ರಿಗೆ ಆಗಲೇಬೇಕು, ಕೊಟ್ಟಿದ್ದಾರೆ. ಇವತ್ತು ಪಕ್ಷದ ವರಿಷ್ಠರು ಏನು ತೀರ್ಮಾನ ತೆಗೆದ್ರು ನಾವೆಲ್ಲರೂ ಕೂಡ ಅದಕ್ಕೆ ಬದ್ಧರಾಗಿದ್ದೀವಿ. ಸರ್, ತಮ್ಮ ಈ ಟಿಕೆಟ್ ಅನೌನ್ಸ್ ಆದ್ಮೇಲೆ ತಮಗೆ 3 ಚಾಲೆಂಜ್ ಇದೆ ಸರ್. ಒಂದು, ದಕ್ಷಿಣ ಕ್ಷೇತ್ರವನ್ನ ಇದುವರೆಗೂ ಬಿಜೆಪಿ ಗೆದ್ದೇ ಇಲ್ಲ. ಒಂದು, ತಮ್ಮ ಕಾರ್ಯಕರ್ತರು ಒಗ್ಗಟ್ಟಾಗಿ, ಅಂದ್ರೆ ಕೆಲವಷ್ಟು ಬಣ ವಿಚಾರಗಳು ಅಸಮಾಧಾನ ಇದೆ, ಅದನ್ನ ಹೋಗ್ಲಾಡಿಸ್ಬೇಕು. ತಾವು ಮೊದಲೇ ಬಾರಿ ಸ್ಪರ್ಧೆ ಮಾಡ್ತಾ ಇದ್ರಿ. ಈ 3 ಚಾಲೆಂಜ್ ಇದೆ, ಇದನ್ನೆಲ್ಲ ಹೇಗೆ ಎದುರಿಸ್ತೀರಿ ಸರ್? ಯಾವುದೇ ಗೊಂದಲ ಇಲ್ಲ. ದಾವಣಗೆರೆ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ಗೊಂದಲ ಇಲ್ಲ. ಜಿಲ್ಲಾ ಅಧ್ಯಕ್ಷರು ಈಗಾಗಲೇ ಪ್ರತಿಯೊಂದು ಹಂತದಲ್ಲಿ ಮೊನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡಿದರು. GM ಸಿದ್ದೇಶಣ್ಣ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ. ಪ್ರತಿಯೊಬ್ಬರು ಎಲ್ಲರೂ ಕೂಡ ಇವತ್ತು ನೇತೃತ್ವದಲ್ಲಿ, ಸಿದ್ದೇಶಣ್ಣನವರ ನೇತೃತ್ವದಲ್ಲಿ, ಎಸ್.ಎ. ರವೀಂದ್ರನಾಥ್ರವರು ಮತ್ತು ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ನಡೆಯುತ್ತೆ ಚುನಾವಣೆ. ಅಲ್ಲ ಸರ್, ಇದುವರೆಗೂ ದಕ್ಷಿಣ ಕ್ಷೇತ್ರವನ್ನ ಬಿಜೆಪಿ ಗೆದ್ದೇ ಇಲ್ಲ. ಅದು ಚಾಲೆಂಜ್ ಇದೆ ಸರ್ ತಮಗೆ, ಹೇಗೆ ಅದನ್ನು ಎದುರಿಸ್ತೀರಿ ಅಂತ? ಈ ಬಾರಿ ನಿರ್ಧಾರ ಮಾಡಿದ್ದಾರೆ ದಾವಣಗೆರೆ ದಕ್ಷಿಣ ಮತದಾರ ದೇವರ ಪ್ರಭುಗಳು. ಈ ಬಾರಿ ಬಿಜೆಪಿಯನ್ನು ಗೆಲ್ಲಿಸಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಕಾಂಗ್ರೆಸ್ನ ದುರಾಡಳಿತ ಮತ್ತು 20 ವರ್ಷಗಳ ಕಾಲ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥ ಮಾನದಂಡ ಇಟ್ಕೊಂಡು ನಾವು ಚುನಾವಣೆ ಮಾಡ್ತೀವಿ. ಕೊನೆಯದಾಗಿ ಏನು ಹೇಳ್ತೀರಿ ಸರ್ ಎಲ್ಲ ಕಾರ್ಯಕರ್ತರಿಗೂ? ಅಥವಾ ತಮಗೆ ಅಂತಿಮ ಟಿಕೆಟ್ ಆಗಿದೆ, ಚುನಾವಣೆ ಹೇಗೆ ಇರುತ್ತೆ, ಹೇಗೆ ಎದುರಿಸ್ತೀರಿ? ಅದು ಒಂದು ಭದ್ರಕೋಟೆ ಕಾಂಗ್ರೆಸ್ ಅನ್ನೋ ತರ ಇದೆ, ಹೇಗೆ ಎದುರಿಸ್ತೀವಿ? ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೇ ಒಂದು ತಂಡವಾಗಿದೆ. ಕಾರ್ಯಕರ್ತರೇ ನಮಗೆ ಉರುಪು ಶಕ್ತಿ. ಕಾರ್ಯಕರ್ತರ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ. ಆಡಳಿತ ಪಕ್ಷದ ವಿರುದ್ಧ ಚುನಾವಣೆ, ಅದು ಉಪಚುನಾವಣೆ ಗೆಲ್ಲೋದು ಅಷ್ಟೊಂದು ಸುಲಭ ಅಲ್ಲ. ಚಾಲೆಂಜ್ ಇದು ಒಂದಿದೆ. ಈಗಾಗಲೇ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಯಾಕಂತ ಹೇಳಿದ್ರೆ ಗ್ಯಾರಂಟಿ ಅನ್ನುವಂಥ ಯೋಜನೆಯನ್ನು ಕೊಟ್ಟು 52,000 ಕೋಟಿ ವರ್ಷಕ್ಕೆ ಏನು ಅವರು ಇವತ್ತು ದುರುಪಯೋಗ ಮಾಡಿಕೊಂಡಿದ್ದಾರೆ. ಸ್ವಾವಲಂಬಿಗಳಾಗಿ ದುಡಿತಕ್ಕಂಥ ಕೈಗಳಿಗೆ ಕೆಲಸವನ್ನು ಕೊಡೋದನ್ನು ಬಿಟ್ಟು ಇವತ್ತು ಅವ್ರದೇ ಆಗಿರ್ತಕ್ಕಂಥ ಓಟಿನ ಮತಕ್ಕಾಗಿ ಮಾಡ್ತಕ್ಕಂಥ ಕೆಲಸಗಳಿಗೆ ವಿರುದ್ಧವಾಗಿ ನಾವು ಇವತ್ತು ಹೋರಾಟವನ್ನು ಮಾಡ್ತೇವೆ. ಖಂಡಿತವಾಗ್ಲೂ ಎಲ್ಲರ ನಾಯಕತ್ವದಲ್ಲಿ ಗೆಲ್ತೀವಿ. ಈಗ ರಾಷ್ಟ್ರೀಯ ನಾಯಕರು ಸಭೆ ಸಮಾರಂಭ ಯಾರಾದ್ರೂ ಕರೆ ಮಾಡಿದ್ರ? ಏನು ಹೇಗೆ ರಾಷ್ಟ್ರೀಯ ನಾಯಕರು ಮಾಡಿದ್ದಾರೆ. ಜಿಲ್ಲಾ ಅಧ್ಯಕ್ಷರು ಕೂಡ ಈಗ ಏನೇನು ಮಾಡಬೇಕು ಅಂತೇಳಿ ಮಾತಾಡ್ತಾ ಇದ್ದಾರೆ. ಸಿದ್ದೇಶಣ್ಣವ್ರಿಗೂ ಮಾತಾಡಿದ್ರು, ವಿಶ್ ಮಾಡಿದ್ರು. ಈಗ ತಾನೇ ಮಾತಾಡಿ ಹೇಗೆ ಮಾಡ್ಬೇಕು ರೂಪುರೇಷೆಗಳು ನಾವು ಮಾತಾಡ್ತೀವಿ. ಆ ಭಾಗದಲ್ಲಿ ನಾಯಕರಾಗಿರ್ತಕ್ಕಂಥ ಯಶವಂತಣ್ಣವ್ರು ಇದ್ದಾರೆ, ಅಜಯ್ ಕುಮಾರ್ ಅವರು ಇದ್ದಾರೆ, ರಾಜನಹಳ್ಳಿ ಶಿವಕುಮಾರ್ ಇದ್ದಾರೆ, ದೇವರಮನೆ ಶಿವಕುಮಾರ್, ಎಲ್ಲರೂ ಕೂಡ ಸೇರಿ ಕೂತ್ಕೊಂಡು ಸಾಮೂಹಿಕವಾಗಿ ಚರ್ಚೆ ಮಾಡಿ ಮುಂದುವರಿತೀವಿ, ಗೆಲ್ತೀವಿ. ಸರ್, ಶಾಮನೂರು ಕುಟುಂಬದ ವಿರುದ್ಧ ಚುನಾವಣೆ, ಅದನ್ನ ಹೇಗೆ ತಗೋತೀರಿ? ನಾವು ಯಾವುದೋ ಕುಟುಂಬ ಅನ್ನೋ ಪ್ರಶ್ನೆ ಇಲ್ಲ, ಕಾಂಗ್ರೆಸ್ ವಿರುದ್ಧ ಹೋರಾಟ ನಮ್ದು. ಥ್ಯಾಂಕ್ ಯು. ಇದಿಷ್ಟು ಏನು ರಾಜ್ಯ ಎಸ್ಟಿ ಮೋರ್ಚಾ ಉಪಾಧ್ಯಕ್ಷರಾದಂತ ಶ್ರೀನಿವಾಸ ದಾಸಕರಿಯಪ್ಪ ಅವರ ಮಾತು. ಈ ಬಾರಿ ಚುನಾವಣೆಯನ್ನ ಗೆಲ್ತೀವಿ. ಏನು ಕಾಂಗ್ರೆಸ್ ಆಡಳಿತ ವಿರೋಧಿ ಅಲೆ ಇದೆ, ಅದನ್ನ ನಾವು ಸರಿಯಾಗಿ ಬಳಸ್ಕೋತೀವಿ, ಅಲ್ಲಿ ನಮಗೆ ಜಯ ಸಿಗುತ್ತೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್ ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.